ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುವ ಸ್ಪರ್ಧಿಗಳಲ್ಲಿ ಒಬ್ರು ರಕ್ಷಿತಾ ಶೆಟ್ಟಿ. ತಮ್ಮ ವ್ಯಕ್ತಿತ್ವದ ಮೂಲಕವೇ ರಕ್ಷಿತಾ ಶೆಟ್ಟಿ ಎಲ್ಲರ ಗಮನವನ್ನ ಸೆಳೀತಾ ಇದ್ದಾರೆ. ಆರಂಭದಿಂದಲೂ ಕೂಡ ಸಾಕಷ್ಟು ಸವಾಲುಗಳನ್ನ ಎದುರಿಸಿದಂತಹ ಸ್ಪರ್ಧಿ ಅಂದ್ರೆ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನವೇ ಅವರನ್ನ ಟಾರ್ಗೆಟ್ ಮಾಡಲಾಗುತ್ತೆ. ಯಾವ ಕಾರಣಕ್ಕೆ ಆಕೆಯನ್ನ ಆಯ್ಕೆ ಮಾಡಲಾಗಿದೆ, ಆಕೆ ತಪ್ಪಾಗಿ ಕನ್ನಡ ಮಾತಾಡ್ತಾಳೆ ಅಂತ ಆಕೆಯನ್ನ ಟಾರ್ಗೆಟ್ ಮಾಡಿ ಮನೆಯಿಂದ ಎಲಿಮಿನೇಟ್ ಮಾಡ್ತಾರೆ. ವೀಕೆಂಡ್ ಅಲ್ಲಿ ಮತ್ತೆ ಎಂಟ್ರಿಯನ್ನ ಕೊಡ್ತಾರೆ ರಕ್ಷಿತಾ ಶೆಟ್ಟಿ. ಆ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂತಹ ಸಪೋರ್ಟ್ ಅಸಿಸ್ಟ್ ಅಲ್ಲ, ಅಷ್ಟು ದಿನ ಅವರನ್ನ ಹೇಟ್ ಮಾಡ್ತಾ ಇದ್ದಂತಹ ಸಾಕಷ್ಟು ಮಂದಿಗೆ ಅವತ್ತು ರಕ್ಷಿತಾ ಪರವಾಗಿ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾರೆ. ಈ ಹುಡುಗಿಗೆ ಯಾಕೆ ಈ ರೀತಿ ಅವಮಾನವನ್ನ ಮಾಡಿದ್ದೀರಿ, ಈ ರೀತಿ ಆಕೆಯನ್ನ ಕರೆಸ್ಕೊಂಡು ಯಾಕೆ ಅಪಮಾನವನ್ನ ಮಾಡ್ಬೇಕಾಗಿತ್ತು, ಇನ್ಮೇಲೆ ನಾವು ಆಕೆಗೆ ಸಪೋರ್ಟ್ ಮಾಡ್ತೀವಿ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ರಕ್ಷಿತಾ ಅವರ ಪರವಾಗಿ ವೀಕ್ಷಕರು ನಿಲ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ತನ್ನ ಮೇಲೆ ನಂಬಿಕೆ ಇಟ್ಟಂತಹ ತನ್ನ ಫಾಲೋವರ್ಸ್ ಏನಿದ್ದಾರೆ, ಅಭಿಮಾನಿಗಳೇನಿದ್ದಾರೆ, ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಬೇಸರ ಮಾಡದೆ ಬಿಗ್ ಬಾಸ್ ಮನೆಯಲ್ಲಿ ರಿಯಲ್ ಆಗಿ ಆಟವನ್ನ ಆಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ. ಯಾವುದೇ ರೀತಿಯಾದಂತಹ ಮುಖವಾಡವನ್ನ ಹಾಕಿಕೊಳ್ಳದೆ ನೇರ ನಡೆ ನುಡಿ ತನ್ನ ಒಳ್ಳೆಯತನದಿಂದಲೇ ಸಾಕಷ್ಟು ಕನ್ನಡಿಗ ಮನಸ್ಸುಗಳನ್ನ ಅವರು ಗೆದ್ದಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಎದುರಿಸಿದಂತಹ ಸವಾಲುಗಳು ಒಂದೆರಡಲ್ಲ. ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟ ಮೊದಲ ದಿನದಿಂದಲೂ ಕೂಡ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇತ್ತು. ಅದರಲ್ಲೂ ಕೂಡ ಘಟಾನುಘಟಿ ಸ್ಪರ್ಧಿ, ಕನ್ನಡ ಪರ ಹೋರಾಟಗಾರ್ತಿ, ಮಹಿಳಾ ಹೋರಾಟಗಾರ್ತಿ, 100 ಸಿನಿಮಾ ಮಾಡಿದಂತಹ ನಟಿ, ಸೀರಿಯಲ್ ಸ್ಟಾರ್ ಅಂತ ಗುರುತಿಸಿಕೊಂಡಂತಹ ಅಶ್ವಿನಿ ಗೌಡ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಾರೆ. ಎಸ್ ಕ್ಯಾಟಗರಿ, ಕಾರ್ಟೂನ್, ನೀನ್ ಎಲ್ಲಿಂದ ಬಂದಿದ್ಯಾ ಅನ್ನೋದು ನಿನ್ನ ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ ಅನ್ನೋ ರೀತಿ ಕೆಟ್ಟದಾಗಿ ಹೀಯಾಳಿಸ್ತಾರೆ, ಅವಮಾನ ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ, ತನಗೆ ಅಷ್ಟೊಂದು ಭಾಷಾ ಸಮಸ್ಯೆ ಇದ್ರು ಕೂಡ ಇದೆಲ್ಲವನ್ನ ಕೂಡ ಚಾಲೆಂಜ್ ಆಗಿ ಸ್ವೀಕರಿಸಿ 75 ದಿನಕ್ಕೂ ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಉಳ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಅವರ ವ್ಯಕ್ತಿತ್ವ. ಇನ್ನು ರಕ್ಷಿತಾ ಅವರಿಗೆ ಅಶ್ವಿನಿ ಗೌಡ ಯಾವ ರೀತಿ ಅವಮಾನ ಮಾಡಿದ್ರು, ಯಾವ ರೀತಿ ಹಿಂದಿಂದ ಈ ಕ್ಷಣದವರೆಗೂ ಪಿತೂರಿ ಮಾಡ್ತಾ ಇದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಭಾವುಕರಾಗಿದ್ದು ಬಿಟ್ರೆ, ಬೇರೆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರ ಮುಂದೆ ಒಂದು ರೀತಿ ರಕ್ಷಿತಾ ಬಗ್ಗೆ ಮಾತನಾಡಿದ್ರೆ, ಉಳಿದಂತಹ ಸಂದರ್ಭದಲ್ಲಿ ಬೆನ್ನ ಹಿಂದೆ ಬೇರೆಯೇ ಮಾತಾಡ್ತಾ ಇದ್ರು. ಆದ್ರೆ ಯಾವಾಗ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ಗೆ ಹೋಗ್ತಾರೆ, ಆಗ ಆಕೆ ಎಲಿಮಿನೇಟ್ ಆಗೇ ಹೋಗಿದ್ದಾರೆ ಅಂತ ಅವರು ತುಂಬಾ ಭಾವುಕರಾಗ್ತಾರೆ. ಅಶ್ವಿನಿ ಗೌಡ ಕಣ್ಣೀರ್ ಹಾಕ್ತಾರೆ. ಕಂದ ಸಾರಿ, ಥ್ಯಾಂಕ್ ಯು ಅಂತ ಹೇಳ್ತಾರೆ, ಅಪ್ಪಿಕೊಂಡು ಅಳ್ತಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ನಮ್ಮ ಮನೆಗೆ ಬಾ ಅಂತ ಹೇಳ್ತಾರೆ. ಅವತ್ತು ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ನಡ್ಕೊಂಡಂತ ರೀತಿ ಒಂದಷ್ಟು ಮನಸ್ಸುಗಳಿಗೆ ಖುಷಿಯನ್ನ ಕೊಡುತ್ತೆ. ಅಶ್ವಿನಿ ಗೌಡ ಅವರ ಬಗ್ಗೆ ಇಷ್ಟು ದಿನ ಒಂದು ಅಭಿಪ್ರಾಯ ಏನಿತ್ತು ಅದು ಕೊಂಚ ಮಟ್ಟಿಗೆ ಬದಲಾದಂತೆ ಭಾಸ ಆಗತ್ತೆ. ಅದಕ್ಕೆ ಪ್ರಮುಖ ಕಾರಣ ಅವತ್ತು ಆಕೆ ರಿಯಾಕ್ಟ್ ಮಾಡಿದಂತ ರೀತಿ. ಹಾಗೆ ನೋಡಿದ್ರೆ ಅಶ್ವಿನಿ ಗೌಡಗಿಂತ ಹೆಚ್ಚಾಗಿ ರಕ್ಷಿತಾ ಜೊತೆ ಕನೆಕ್ಟ್ ಆಗಿದ್ದದ್ದು ಸ್ಪಂದನ ಹಾಗೂ ಕಾವ್ಯ. ಆದ್ರೆ ಅವತ್ತು ಅವರು ಮಾನವೀಯತೆ ಮರೆತು ವರ್ತಿಸ್ತಾರೆ. ಆದ್ರೆ ನನ್ನಲ್ಲಿ ಮಾನವೀಯತೆ ಜೀವಂತವಾಗಿದೆ ಅನ್ನೋ ರೀತಿಯಲ್ಲಿ ಅಶ್ವಿನಿ ಗೌಡ ಅವತ್ತು ರಿಯಾಕ್ಟ್ ಮಾಡ್ತಾರೆ. ಇನ್ನು ಅಶ್ವಿನಿ ಗೌಡ ರಕ್ಷಿತಾ ಬಗ್ಗೆ ಈ ರೀತಿ ಮಾತಾಡಿದ್ರು. ಆದ್ರೆ ರಕ್ಷಿತಾ ಯಾವತ್ತೂ ಕೂಡ ಅಶ್ವಿನಿ ಗೌಡ ಅವರ ಬಗ್ಗೆ ತನ್ಗೆ ಯಾವ ರೀತಿಯಾದಂತಹ ಒಪಿನಿಯನ್ ಇದೆ ಅನ್ನೋದನ್ನ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಶಿಫ್ಟ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಮೊದಲ ಬಾರಿಗೆ ಅಶ್ವಿನಿ ಗೌಡ ಬಗ್ಗೆ ಮಾತನಾಡಿದ್ದಾರೆ. ಆ ಒಂದು ಮಾತನ್ನ ಕೇಳಿಸ್ಕೊಂಡ ಬಳಿಕ ನಾನು ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಮತ್ತಷ್ಟು ಖುಷಿಯನ್ನ ಪಡ್ತೀನಿ. ಯಾಕಂದ್ರೆ ರಕ್ಷಿತಾ ಶೆಟ್ಟಿ ನೇರವಾಗಿ ಮಾತನಾಡೋದೇ ನನ್ಗೆ ಇಷ್ಟ. ಹಾಗೆ ಸಾಕಷ್ಟು ಕನ್ನಡಿಗರಿಗೂ ಕೂಡ ಅದೇ ಕಾರಣಕ್ಕೆ ರಕ್ಷಿತಾ ಶೆಟ್ಟಿ ಇಷ್ಟ. ತನಗೆ ಇಷ್ಟೆಲ್ಲ ನೋವು ಕೊಟ್ರು, ತನಗೆ ಇಷ್ಟೆಲ್ಲ ಅವಮಾನ ಮಾಡಿದ್ರು ಕೂಡ ಮನೆಯಿಂದ ಬಂದಂತ ಒಂದೊಂದು ಪತ್ರವನ್ನ ಕೂಡ ಓದೋದಕ್ಕೂ ಕೂಡ ಅವಕಾಶ ಮಾಡ್ಕೊಡದಂತ ಅಶ್ವಿನಿ ಗೌಡ ಬಗ್ಗೆ ರಕ್ಷಿತಾ ಒಳ್ಳೆಯ ಮಾತನ್ನ ಹೇಳ್ತಾರೆ. ಆ ಮೂಲಕ ತನ್ನ ಮೆಚೂರಿಟಿ ಲೆವೆಲ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡ್ತಾರೆ. ಅಶ್ವಿನಿ ಗೌಡ ರಕ್ಷಿತಾ ಮಾತಿನ ಮುಂದೆ ತುಂಬಾ ಸಣ್ಣವಾಗಿ ಕಾಣ್ತಾರೆ. ರಕ್ಷಿತಾ ಶೆಟ್ಟಿ ಹೇಳ್ತಾರೆ, ನನಗೆ ಅಶ್ವಿನಿ ಗೌಡ ಅವರ ಬಗ್ಗೆ ಯಾವುದೇ ರೀತಿಯಾದಂತಹ ಬೇಜಾರಿಲ್ಲ. ಯಾಕಂದ್ರೆ ಅವ್ರಿಗೇನಾದ್ರೂ ಹೇಳ್ಬೇಕಾದ್ರೆ ನೇರವಾಗಿ ಹೇಳ್ತಾರೆ. ಅವ್ರಿಗೊಬ್ಬ ವ್ಯಕ್ತಿ ಇಷ್ಟ ಇಲ್ಲ ಅಂದ್ರೆ ಅದನ್ನ ಎದುರಿಂದಲೇ ಹೇಳ್ತಾರೆ. ನನಗೇನಾದ್ರೂ ಬೈಬೇಕಾದ್ರೆ ಅದನ್ನ ಎದುರಿಂದ ಬೈತಾರೆ ಹೊರತು ಅವ್ರು ಯಾವತ್ತೂ ಕೂಡ ಹಿಂದಿನಿಂದ ಬೈದಿಲ್ಲ, ಹಿಂದಿನಿಂದ ಪಿತೂರಿ ಮಾಡಿಲ್ಲ. ಆ ಕಾರಣಕ್ಕೆ ನನಗೆ
ಆಕೆ ಇಷ್ಟ ಅನ್ನೋ ಮಾತನ್ನ ರಕ್ಷಿತಾ ಶೆಟ್ಟಿ ಹೇಳ್ತಾರೆ. ಅವರ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಬೇಜಾರಿಲ್ಲ. ಯಾವ ಸಂದರ್ಭದಲ್ಲಿ ಜಗಳ ಆಗಿದೆಯೋ ಅದೆಲ್ಲವನ್ನ ಕೂಡ ಅವ್ರು ಎದುರೇ ಮಾಡಿದ್ದಾರೆ ಹೊರತು ಹಿಂದಿನಿಂದ ಏನೂ ಕೂಡ ಮಾಡಿಲ್ಲ ಅಂತ ರಕ್ಷಿತಾ ಶೆಟ್ಟಿ ಹೇಳ್ತಾರೆ. ಹಾಗೇನೆ ಅವರು ತುಂಬಾ ಭಾವನಾ ಜೀವಿ. ಸಾಕಷ್ಟು ಸಂದರ್ಭದಲ್ಲಿ ನಾನು ಅವರು ಅತ್ತಿದ್ದನ್ನ ನೋಡಿದ್ದೇನೆ. ಯಾವ್ದಾದ್ರು ವಿಚಾರ ಬಂದಾಗ, ಅದರಲ್ಲೂ ಕೂಡ ಫ್ಯಾಮಿಲಿ ವಿಚಾರ ಬಂದಾಗ ಅವರ ಕಣ್ಣಲ್ಲಿ ನಾನು ಕಣ್ಣೀರನ್ನ ಕಂಡಿದ್ದೇನೆ. ಹಾಗಾಗಿ ನನ್ಗೆ ಅವರು ಫೇಕ್ ಅಂತ ಅನ್ಸೋದಿಲ್ಲ. ಅವ್ರು ಯಾವ ರೀತಿ ಇದ್ದಾರೋ ಅದೇ ರೀತಿ ಇದ್ದಾರೆ. ಹಾಗಾಗಿ ಬೇರೆಯವರಿಗೆ ಹೋಲ್ಸಿದ್ರೆ ನಾನು ಅಶ್ವಿನಿ ಗೌಡ ಅವರ ಬಗ್ಗೆ ಖುಷಿಯನ್ನ ವ್ಯಕ್ತಪಡಿಸ್ತೀನಿ. ನನಗೆ ಅವ್ರ ಮೇಲೆ ಯಾವುದೇ ರೀತಿಯಾದಂತ ಬೇಜಾರಿಲ್ಲ ಅನ್ನೋ ಮಾತನ್ನ ಧ್ರುವಂತ್ ಅವರ ಮುಂದೆ ಹೇಳಿದ್ದಾರೆ. ನಿಜಕ್ಕೂ ರಕ್ಷಿತಾ ಅವರ ಆ ಮಾತನ್ನ ಕೇಳಿಸ್ಕೊಂಡ್ರೆ ಆಕೆಯ ಮನಸ್ಸು ಎಷ್ಟು ದೊಡ್ಡದು ಅಂತ ಅನ್ಸತ್ತೆ. ತನಗೆ ಅಷ್ಟೆಲ್ಲ ಅವಮಾನ ಮಾಡಿದ್ದಾರೆ ಅಶ್ವಿನಿ ಗೌಡ, ಅಷ್ಟೆಲ್ಲ ಟಾರ್ಗೆಟ್ ಮಾಡಿದ್ದಾರೆ, ಯಾವ ರೀತಿಯ ಮಾತುಗಳನ್ನ ಆಡಿದ್ದಾರೆ, ಎಲ್ಲವೂ ಕೂಡ ರಕ್ಷಿತಾ ಅವರಿಗೆ ನೆನಪಿದೆ. ಆದ್ರೂ ಕೂಡ ರಕ್ಷಿತಾ ಅಶ್ವಿನಿ ಗೌಡ ಅವರನ್ನ ಬಿಟ್ಕೊಟ್ಟಿಲ್ಲ. ತನಗೆ ನೋವು ಮಾಡಿದಂತಹ ಅಶ್ವಿನಿ ಗೌಡ ಬಗ್ಗೆ ಒಂದೊಳ್ಳೆ ಮಾತನ್ನ ಹೇಳ್ತಾರೆ ಅಂದ್ರೆ ಆಕೆಯ ಮನಸ್ಸು ಎಷ್ಟು ದೊಡ್ಡದು, ಆಕೆಯ ಮೆಚುರಿಟಿ ಯಾವ ರೀತಿ ಇದೆ ಅನ್ನೋದು ಖುಷಿ ಆಗತ್ತೆ. ಇದೇ ಕಾರಣಕ್ಕೆ ರಕ್ಷಿತಾ ಶೆಟ್ಟಿಯನ್ನ ಜನ ಇಷ್ಟಪಡೋದು. ಆಕೆಯ ಒಳ್ಳೆಯತನವೇ ಆಕೆಯನ್ನ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಂಡಿದೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಆಕ್ಟಿವ್ ಆಗಿದ್ದಂತ ರಕ್ಷಿತಾ ಶೆಟ್ಟಿ ಸದ್ಯ ಸೀಕ್ರೆಟ್ ರೂಮ್ ನಲ್ಲಿದ್ದಾರೆ. ಅಲ್ಲಿದ್ರೂ ಕೂಡ ಅವರಿಗೆ ಅವರ ಮನಸ್ಸೆಲ್ಲ ಬಿಗ್ ಬಾಸ್ ಮನೆಯಲ್ಲೇ ಇದೆ. ಅಶ್ವಿನಿ ಗೌಡ ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಅವರ ಆಟದ ಬಗ್ಗೆ ಕೂಡ ರಕ್ಷಿತಾ ಶೆಟ್ಟಿ ಒಳ್ಳೆಯ ಮಾತುಗಳನ್ನೇ ಆಡಿದ್ದಾರೆ. ನಿಮ್ಗೆಲ್ಲ ಗೊತ್ತೇ ಇದೆ ಅಶ್ವಿನಿ ಗೌಡ ಯಾವ ಸನ್ನಿವೇಶದಲ್ಲೆಲ್ಲ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿದ್ರು. ನಾಮಿನೇಷನ್ ಬಂದಂತಹ ಸಂದರ್ಭದಲ್ಲೂ ಕೂಡ ಅವರ ಹೆಸರನ್ನ ತೆಗೆದುಕೊಳ್ತಾ ಇದ್ರು. ಕೆಲವೊಮ್ಮೆ ಕಳಪೆ ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಬೇರೆ ಬೇರೆ ರೀತಿಯಲ್ಲಿ ಅವರ ಬಗ್ಗೆ ಮಾತನಾಡಿದ್ದಾರೆ. ಸ್ಯಾಡಿಸ್ಟ್ ಅಂತ ಹೇಳಿದ್ದಾರೆ. ಆಕೆ ನಾಟಕ ಮಾಡ್ತಾಳೆ, ಆಕೆಗೆ ಕನ್ನಡ ಬರುತ್ತೆ, ಈ ರೀತಿಯಾಗಿ ಧ್ರುವಂತ್ ಹಾಗೆ ಜಾಹ್ನವಿ ಜೊತೆ ಸೇರ್ಕೊಂಡು, ಜೊತೆಗೆ ಕಾಕ್ರೋಚ್ ಸುದ್ದಿ ಅವರು ಇದ್ದಂತಹ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಶ್ವಿನಿ ಗೌಡ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಹೀಗಿದ್ರೂ ಕೂಡ ಆಕೆ ಇಷ್ಟೆಲ್ಲ ನೋವು ಕೊಟ್ಟಿದ್ದಾಳೆ, ಆಕೆಯಿಂದ ನನ್ಗೆ ಇಷ್ಟೆಲ್ಲ ನೋವಾಗಿದೆ ಅನ್ನೋ ಅರಿವಿದ್ರೂ ಕೂಡ ರಕ್ಷಿತಾ ಶೆಟ್ಟಿ ಅದ್ಯಾವುದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಈ ಕ್ಷಣಕ್ಕೂ ಕೂಡ ಆಕೆ ಅಶ್ವಿನಿ ಗೌಡ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಆಡಿದ್ದಾರೆ. ಇದು ರಕ್ಷಿತಾ ಶೆಟ್ಟಿ ಅವರ ಒಳ್ಳೆಯತನ ಏನು ಅನ್ನೋದನ್ನ ತೋರ್ಸತ್ತೆ. ಅವತ್ತು ಅಶ್ವಿನಿ ಗೌಡ ಊಟ ಬಿಟ್ಟು ಕೂತಂತಹ ಸಂದರ್ಭದಲ್ಲೂ ಕೂಡ ಅಶ್ವಿನಿ ಗೌಡ ಅವರ ಮನ ಒಲಿಸಿದ್ದು ಇದೇ ರಕ್ಷಿತಾ. ಆದ್ರೆ ಎಲ್ಲೂ ಕೂಡ ಅಶ್ವಿನಿ ಗೌಡ ವಿರುದ್ಧ ಕೆಟ್ಟದಾಗಿ ಆಕೆ ಮಾತನಾಡಿಲ್ಲ, ಗೌರವಯುತವಾಗಿಯೇ ನಡ್ಕೊಂಡ್ರು. ಈ ಸಂದರ್ಭದಲ್ಲೂ ಕೂಡ ಅಷ್ಟೇ ಗೌರವವನ್ನ ಇಟ್ಕೊಂಡಿದ್ದಾರೆ. ಏನೋ ಅಶ್ವಿನಿ ಗೌಡ ಆಕೆ ಕಲಾವಿದರಿಗೆ ಗೌರವ ಕೊಡಲ್ಲ, ಆಕೆ ಚಪ್ಲಿ ತೋರ್ಸದ್ಲು, ಅವಮಾನ ಮಾಡಿದ್ಲು, ನೀವು ಸೀರಿಯಲ್ ನವಳು ಅಂತ ಹೇಳಿದ್ಲು, ಈ ರೀತಿ ಎಲ್ಲ ಆರೋಪವನ್ನ ಮಾಡ್ತಾರೆ. ಆದ್ರೆ ರಕ್ಷಿತಾ ಶೆಟ್ಟಿ ಯಾವತ್ತೂ ಕೂಡ ಆ ರೀತಿ ನಡ್ಕೊಂಡಿಲ್ಲ. ತನ್ನ ಮೆಚುರಿಟಿ ಯಾವ ರೀತಿ ಇದೆ ಅನ್ನೋದನ್ನ ಆಕೆ ಅನೇಕ ಸಂದರ್ಭದಲ್ಲಿ ಪ್ರೂವ್ ಮಾಡಿದ್ದಾರೆ. ಇದೀಗ ಮತ್ತೊಮ್ಮೆ ತನ್ನ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದಾರೆ. ರಕ್ಷಿತಾ ಅಶ್ವಿನಿ ಗೌಡ ವಿಚಾರದಲ್ಲಿ ಹೇಳಿದಂತಹ ಮಾತು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದೆ.